ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹೊಸ ಮನೆಗೆ ಬಂದಮೇಲೆ ಸ್ವಲ್ಪ ವಾರ್ಡ್ರೋಬ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಸೊ ನಂದು ಹಸ್ಬೆಂಡ್ದು ಸ್ವಲ್ಪ ಅವ್ರದ್ದು ಡೈಲಿ ವೇರ್ಸ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಆ ಕಡೆ ವಾರ್ಡ್ರೋಬ್ನ ಕೊಟ್ಟು ನಾನು ಬೀರಿಗೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೆ. ಹಾಗೆ ಜೋಡಿಸ್ಕೋತಾ ಇದು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಸ್ಯಾರಿ ಕಲೆಕ್ಷನ್ ವಿಡಿಯೋನ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಬನ್ನಿ. ಸೊ ನಾನಿವತ್ತು ಸ್ಯಾರಿ ಕಲೆಕ್ಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಹತ್ರ ಸ್ಯಾರೀಸ್ ಇರೋದು ತುಂಬ ಲಿಮಿಟೆಡ್ ಕಲೆಕ್ಷನ್ಸು. ಯಾಕೆ ಅಂದರೆ ನಾನು ಜಾಸ್ತಿ ಸ್ಯಾರೀಸ್ ವೇರ್ ಮಾಡಲ್ಲ. ಸೊ ತುಂಬ ಅಂದರೆ ತುಂಬ ಅಪರೂಪ, ವರ್ಷಕ್ಕೆ ಒಂದು ಸಲ 2 ಸಲ ವೇರ್ ಮಾಡೋದೇ ಅಪರೂಪ. ಸೊ ಹಾಗಾಗಿ ನಾನು ಜಾಸ್ತಿ ಸ್ಯಾರೀಸ್ ಮೇಲೆ ಇನ್ವೆಸ್ಟ್ ಮಾಡಿಲ್ಲ. ನಾನು ಡ್ರೆಸ್ಗಳನ್ನ ತುಂಬ ಜಾಸ್ತಿ ವೇರ್ ಮಾಡೋದ್ರಿಂದ ಎಲ್ಲೇ ಹೋದ್ರೂ ಅಮ್ಮ ಮನೆ ಆಗ್ಬೋದು, ಹಸ್ಬೆಂಡ್ ಮನೆ ಆಗ್ಬೋದು, ಸೊ ಏನು ಮೀಡಿಯಮ್ ಸಣ್ಣ ಪುಟ್ಟ ಫಂಕ್ಷನ್ ಆಗ್ಬೋದು, ಡ್ರೆಸ್ಗಳೇ ಜಾಸ್ತಿ ನಾನು ವೇರ್ ಮಾಡೋದು. ಸೊ ಹಾಗಾಗಿ ಸ್ಯಾರೀಸ್ ತುಂಬ ಕಡಿಮೆ ಇರೋದು. ಸೊ ಅದನ್ನು ಇವತ್ತು ಹೇಗಿದ್ರು ಜೋಡಿಸ್ಕೊತಾ ಇದ್ದೆ ಅಲ್ವಾ, ವ್ಲಾಗ್ನ ಮಾಡಿಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಜೋಡಿಸ್ಕೊತಾ ವ್ಲಾಗ್ ಆಗುತ್ತೆ ಅಂತ. ಸೊ ನಾನು ಫಸ್ಟು ಸಿಂಪಲ್ ಸ್ಯಾರೀಸಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದು ಒಂದು 8ರಿಂದ 12 ಸ್ಯಾರೀಸಲ್ಲಿ ಸಿಂಪಲ್ ಸ್ಯಾರೀಸ್, ಪ್ಲೇನ್ ಸ್ಯಾರೀಸ್ ಎಲ್ಲ ಡ್ರೆಸ್ಗಳು ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಜಾಸ್ತಿ ಡ್ರೆಸ್ಗಳನ್ನ ಯೂಸ್ ಮಾಡೋದ್ರಿಂದ ಸುಮ್ಮನೆ ಸೀರೆ ಆದರೆ ಒಂದು ಮೂಲೆಯಲ್ಲೇ ಇರುತ್ತೆ, 1 ವರ್ಷ 2 ವರ್ಷ, ಕೆಲವು ಸಲ 3 ವರ್ಷ ಆದರೂ ಆ ಸ್ಯಾರಿನ ನಾವು ಬಳಸೋದೇ ಇಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಪ್ಲೇನ್ ಸ್ಯಾರೀಸಲ್ಲೆಲ್ಲ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿ ಡ್ರೆಸ್ ಹೊಲಿಸ್ಬೋದು ಅನ್ನೋ ಡ್ರೆಸ್ಗಳಲ್ಲೆಲ್ಲ ಸ್ವಲ್ಪ ಗೌನ್ ಥರ ಕೂಡ ಹೊಲಿಸ್ಕೊಂಡಿದ್ದೀನಿ. ಸೊ ಅದು ಕೂಡ ನಿಮಗೆ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇವಾಗ ನಾನು ಸಿಂಪಲ್ ಸ್ಯಾರಿಗಳಿಂದ ನಿಮಗೆ ತೋರಿಸ್ಕೊತಾ ಇದ್ದೀನಿ. ಸೊ ಕೆಲವು ಅಮ್ಮನ ಮನೇಲಿ ಕೂಡ ಉಳ್ಕೊಂಡ್ಬಿಟ್ಟಿದೆ, ಒಂದು 5-6 ಸ್ಯಾರಿಗಳು. ಸೊ ಪರವಾಗಿಲ್ಲ. ಸೊ ನಾನು ಇಲ್ಲಿ ಎಷ್ಟಿದೆ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಾನು ಫಸ್ಟು ಸಿಂಪಲ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇದು ನಾನು ಆ ಮದುವೆಗೆ ಮುಂಚೆ ತೊಗೊಂಡಿದ್ದಂಥ ಸ್ಯಾರಿ. ಸೊ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ಇದು ಬಸವೇಶ್ವರ ನಗರಲ್ಲಿ ತೊಗೊಂಡಿದ್ದು. ಸೊ 2010-12 ತೊಗೊಂಡಿದ್ದು ನೆಟ್ಟೆಡ್ ಸ್ಯಾರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿಬಿಟ್ರೆ, ಸಿಂಗಲ್ ಪಿನ್ ಮಾಡಿ. ಸೊ ಇಷ್ಟಪಟ್ಟು ತೊಗೊಂಡಿದ್ದು ನಾನು. ಸೊ ನೋಡಿ, ಇಷ್ಟು 15 ವರ್ಷ ಆದರೂ ಕೂಡ, ಆಲ್ಮೋಸ್ಟ್ 13 to 15 ಇಯರ್ಸ್ ಆದರೂ ಕೂಡ ಇಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ಫೇರ್ ಇರೋರಿಗಂತೂ ತುಂಬ ಅಂದರೆ ತುಂಬ ಲುಕ್ ಎಕ್ಸಲೆಂಟಾಗಿ ಕಾಣುತ್ತೆ. ಇದು ಬಾರ್ಡ್ರಲ್ಲಿ ಮಾತ್ರ ಈ ಥರ ಹೆವಿ ನೆಟ್ಟೆಡ್ ಕೊಟ್ಟಿದ್ದಾರೆ, ಸೆರಗು ಕೂಡ ಹೆವಿ ನೆಟ್ಟೆಡ್ ಕೊಟ್ಟಿದ್ದಾರೆ, ಬಾರ್ಡ್ರುಗಳು ಮಾತ್ರ. ಮತ್ತು ಆ ಸ್ಯಾರಿ ಫುಲ್ಲು ಈ ಥರ ಇದೆ, ಇದೇ ರೀತಿ ಬರುತ್ತೆ. ಈ ರೀತಿ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ. ಉಟ್ಕೋಬೇಕಾದ್ರೆ ಅಷ್ಟು ಸುಲಭವಾಗಿ ಉಟ್ಕೊಬೋದು. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಮದುವೆಗೆ ಮುಂಚೆ ತಗೊಂಡಂಥ ತುಂಬ ಸ್ಯಾರಿಗಳೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತು. ಸೊ ನನಗಿಷ್ಟ ಆದಂಥ ಕೆಲವು ಸೀರೆಗಳನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಹೇಗಿದೆ, ಬ್ಲ್ಯಾಕ್ ಕಲರ್ ನೆಟ್ಟೆಡ್ ಸ್ಯಾರಿ, ಗೋಲ್ಡನ್. ಇದು ಬ್ಲ್ಯಾಕ್ ಕಲರಲ್ಲೇ ಬ್ಲೌಸ್ ಕೂಡ ಬಂದಿದೆ. ಈ ರೀತಿಯಾಗಿ ಬಾರ್ಡ್ರೆಲ್ಲ ಕೊಟ್ಟಿದ್ದಾರೆ ಇದಕ್ಕೆ. ಸೊ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಸ್ಯಾರಿ ಫುಲ್ ಈ ಥರ ಎಲ್ಲ ಸೈಡಲ್ಲೆಲ್ಲ ಹೀಗೇನೆ ಬಂದಿದೆ ಫುಲ್ಲು. ಹಾಗೆ ಇದೊಂದು ಸಿಂಪಲ್ ಸ್ಯಾರಿ, ಗೋಲ್ಡ್ ಕಲರ್ ಸ್ಯಾರಿ. ನೋಡಿ, ಫುಲ್ಲು ಗೋಲ್ಡ್ ಕಲರೇ ಇದೆ. ಸೊ ಇದು ಲಾಸ್ಟ್ 2 ಇಯರ್ ಬ್ಯಾಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಸೊ ಇದು ನಾನು ಹಾಕ್ಸ್ಕೊಂಡಿರೋದು ಫುಲ್ ಪ್ಲೇನೇ ಇತ್ತು. ಇದು ಸ್ಯಾರಿ ಫುಲ್ ಪ್ಲೇನ್ ಇತ್ತು, ಗೋಲ್ಡು. ಸೊ ಇದು ಬಾರ್ಡ್ರಿಗೆ ನಾನು ಇದನ್ನು ತಗೊಂಡು ಹಾಕ್ಸ್ಕೊಂಡಿರೋದು. ಈ ರೀತಿಯಾಗಿ ಹಾಕ್ಸ್ಕೊಂಡ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ ಅಂತ. ಸೊ ಉಟ್ಟಾಗ ಕೆಳಗಡೆ ಎಲ್ಲ ಥ್ರೆಡ್ಸ್ ಎಲ್ಲ ಬಿಟ್ಬಿಡುತ್ತೆ ಅಂತ ಈ ರೀತಿಯಾಗಿ ಕೊಡಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಉಟ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ಲೇನ್ ಇರೋದ್ರಿಂದ ಈ ರೀತಿ ಪ್ಲೇನ್ ಸ್ಯಾರೀಸ್ ನನ್ನ ಹತ್ರ ತುಂಬ ಸ್ಯಾರೀಸ್ ಇತ್ತು. ಸೊ ಕೆಲವು ಡ್ರೆಸ್ಗಳಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಇನ್ನು ಕೆಲವು ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ. ಗೋಲ್ಡ್ ಕಲರ್, ಯಾವ ಕಲರ್, ಪಿಂಕ್ ಕಲರ್ ಯಾವುದಾದ್ರೂ ಬ್ಲೌಸ್ ಹಾಕ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬ್ಲೌಸ್ ಬಂದು ಇವಾಗ ಈ ರೀತಿಯಾಗಿ ಕೊಟ್ಟಿದ್ರು, ತೋರಿಸ್ತೀನಿ ನಿಮಗೆ. ಬಟ್ ನಾನು ಇದನ್ನು ಹೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಕಾಂಟ್ರಾಸ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ ನಾನೇ. ಈ ಥರ ಫಿಶ್ ಕಟ್ಟಿಂಗ್ ಮಾಡಿಸ್ಕೊಂಡು ಸಿಂಪಲಾಗಿ ಹೊಲಿಸ್ಕೊಂಡಿರೋದು, ಬ್ಲೌಸ್ ಪೀಸ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದನ್ನು ಜಸ್ಟ್ ನಾನೇ ಹಾಗೆ ಬಾಟ್ಲ್ ಕೊಡಿಸ್ಬಿಟ್ಟು ಹೊಲಿಸ್ಕೊಂಡಿರೋದು ಅದಕ್ಕೆ. ಇದು ಕೂಡ ಪ್ಲೇನ್ ಬಂದಿತ್ತು. ಸೊ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ
ಇನ್ನೊಂದು ಸಿಂಪಲ್ ಸ್ಯಾರಿ. ಇದು ಮದುವೆ ಟೈಮಲ್ಲಿ ನಮ್ಮ ಹಸ್ಬೆಂಡು ಕೊಡಿಸಿದ್ದು, ಮದುವೆ ಟೈಮಲ್ಲಿ ಕೊಡಿಸಿದ್ದು. ಹಾಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ ಮದುವೆ ಆಗೋಸೋದ್ರಲ್ಲಿ, ಸೊ ಕೊಡಿಸಿದ್ದು. ಇದು ಕೂಡ 10 ವರ್ಷ ಆಯಿತು. ಸೊ ಇದು ಸೆರಗು ಮಾತ್ರ ಈ ರೀತಿ ಇರೋದು. ಸ್ಯಾರಿ ಫುಲ್ ಬಂದು ಪಿಂಕ್ ಕಲರ್ ಇದೆ. ಹೆಣ್ಮಕ್ಳಿಗೆ ಪಿಂಕ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಫುಲ್ ಈ ಬಾರ್ಡ್ರ್ ಬಂದು ಈ ರೀತಿ ಇದೆ. ಫುಲ್ ಎಂಟೈರ್ ಸ್ಯಾರಿ ಈ ರೀತಿ ಇದೆ ಬಾರ್ಡ್ರು. ಇದು ಕೂಡ ಉಟ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಟೈರ್ ಸೀರೆ ಬಂದು ಈ ರೀತಿಯಾಗಿ ಇದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಬಟ್ ಹೆವಿ ಲೆಂತ್ ಇರೋದ್ರಿಂದ ಇದನ್ನು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ಉಟ್ಕೋಬೋದು. ಸೊ ನೋಡಿ, ಫುಲ್ ಪಿಂಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತ್ತು ಈ ಥರ ಬಾರ್ಡ್ರು ವಿತ್ ಫುಲ್ಲು ಇದಿರೋದ್ರಿಂದ. ಸೆರಗು ಮಾತ್ರ ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಹೇಗಿದೆ, ಈ ರೀತಿಯಾಗಿರುತ್ತೆ. ಇದ್ರದ್ದು ಬ್ಲೌಸು ಆಲ್ಮೋಸ್ಟು ನಾನು ದಪ್ಪ ಸಣ್ಣ ಆಗಿದ್ದರಿಂದ ಇದಕ್ಕೆ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ನೆಕ್ಸ್ಟ್ ಸ್ಯಾರಿ. ಇದು ಬಂದು ನಮ್ಮ ಹಸ್ಬೆಂಡ್ ಅವರ ಮಾವ ಕೊಡಿಸಿದ್ದು. ಸೊ ನಾವು ಮದುವೆ ಆಗಿ ಹೊಸದ್ರಲ್ಲಿ, ನಾವು ಮದುವೆ ಆಗಿದ್ದಂಥ ಹೊಸದ್ರಲ್ಲಿ ಅವ್ರ ಮನೆಗೆ ಕರೆಸಿ ಸೊ ಇದನ್ನು ಕೊಡಿಸಿದ್ರು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಫ್ರೆಂಟಾಗಿದೆ ಬಾರ್ಡ್ರು ಫುಲ್ಲು. ಬ್ಲೌಸ್ ಬಂದು ಬ್ಲೂ ಕಲರಲ್ಲಿ ಬಂದಿತ್ತು. ಬ್ಲೂ ಈ ಥರ ಆರೆಂಜ್ ಇದೆಲ್ಲ ಮಿಕ್ಸಲ್ಲಿ ಬಂದಿತ್ತು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಡಬಲ್ ಶೇಡೆಡ್ ಇದು. ಡಬಲ್ ಶೇಡೆಡ್ ನೋಡಿ, ಈ ರೀತಿಯಾಗಿ ಒಳಗಡೆ ಈ ರೀತಿಯಾಗಿ ಬರುತ್ತೆ. ನೋಡಿ ಡಬಲ್. ಇಲ್ಲಿ ಗ್ರೀನು, ಈ ಕಡೆ ಗ್ರೀನ್ ಆಗಿ ಸೊ ಸೆರಗು ಈ ಥರ ಬರುತ್ತೆ. ಸೊ ಇಲ್ಲಿ ಒಳಗಡೆ ಈ ಕಲರ್ ಇದೆ. ವೇರ್ ಮಾಡಿದ್ರೆ ಈ ರೀತಿಯಾಗಿ ಮಾಡ್ತೀವಿ. ಇದು ಹಸ್ಬೆಂಡ್ ಕೊಡಿಸಿದ್ದು. ಆ ಟೈಮಲ್ಲಿ ಮತ್ತು ಈ ಟೈಮಲ್ಲಿ ಕೂಡ ನನಗೆ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆವಿ ವೆಯ್ಟು ಇಲ್ಲ, ಹೆವಿ ಗ್ರ್ಯಾಂಡು ಇಲ್ಲ, ಹೆವಿ ಸಿಂಪಲ್ ಕೂಡ ಇಲ್ಲ, ಬಟ್ ಉಟ್ಕೊಂಡ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಈ ರೀತಿ ಎಂಟೈರ್ ಸ್ಯಾರಿ ಹೀಗೆ ಇರುತ್ತೆ. ಜರಿ ಸ್ಯಾರಿ ಚೆನ್ನಾಗಿದೆ ಇದು. ಲಿಮಿಟೆಡ್ ಸೆಲೆಕ್ಷನ್ಸ್ ಇರೋದು ನನ್ನ ಹತ್ರ, ಲಿಮಿಟೆಡ್ ಕಲೆಕ್ಷನ್ ಕೂಡ. ಸೊ ಹೇಗಿದ್ದರೂ ಎಲ್ಲ ಜೋಡಿಸ್ಕೊತಾ ಇದ್ದೆ ಅಲ್ವಾ, ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ. ಹಾಗೆ ಇದೊಂದು ಸ್ಯಾರಿ, ಇದು ಆನ್ಲೈನಲ್ಲಿ ತಗೊಂಡಿದ್ದು. ಇದು ಕೂಡ ಡಬಲ್ ಸ್ಯಾರಿ, ಡಬಲ್ ಕಲರ್ ಸ್ಯಾರಿ ಇದೆ. ಸೊ ಆನ್ಲೈನ್ ತಗೊಂಡಿದ್ದು. ಪಿಂಕ್ ಆ್ಯಂಡ್ ಕಾಫಿ ಕಲರ್. ಇದು ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿದೆ ನೋಡಿ. ಫುಲ್ ಬಾರ್ಡ್ರೆಲ್ಲ ಇದೇ ರೀತಿ ಬರುತ್ತೆ, ಸೆರಗು ಎಲ್ಲ ಇದೇ ರೀತಿ ಬರುತ್ತೆ. ಸೊ ಇದು ಹಾಫ್ ಸ್ಯಾರಿ. ಈ ಥರ ಅರ್ಧ ಪಿಂಕ್ ಇದೆ, ಇನ್ನರ್ಧ ಕಾಫಿ ಕಲರ್ ಬರುತ್ತೆ. ಸೊ ಈ ರೀತಿ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಆ ಟೈಮಲ್ಲಿ ತುಂಬ ಓಡ್ತಾ ಇತ್ತು ಇದು ಸೀರೆ ಆ್ಯಕ್ಚುಲಿ. ಸೊ ಆನ್ಲೈನಲ್ಲಿ ಎಲ್ಲಿ ನೋಡಿದ್ರು, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲೆಲ್ಲ. ಇದು ಸೆರಗಕ್ಕೆ ಬಂದು ಪಿಂಕ್ ಬರುತ್ತೆ, ಈ ರೀತಿ ಪಿಂಕ್ ಬರುತ್ತೆ. ಇದು ಮತ್ತು ನೆಕ್ಸ್ಟ್ ಸ್ಯಾರಿ, ಇದು ಗ್ರೀನ್ ಸ್ಯಾರಿ. ಇದು ಗೌರಿ ಹಬ್ಬಕ್ಕೆ ನಮ್ಮ ಹಸ್ಬೆಂಡ್ ಮಾವ ಅವ್ರ ಮನೇಲಿ ಅವ್ರ ಅಜ್ಜಿ ತಾತ ಕಟ್ಸ್ಬಿಟ್ಟು ಕೊಟ್ಟಿದ್ದು. ಇದು ಕೂಡ ಗ್ರೀನು ಗೋಲ್ಡು ಮಿಕ್ಸ್ ಇದೆ. ಈ ರೀತಿಯಾಗಿದೆ ಸ್ಯಾರಿ ಫುಲ್. ಈ ರೀತಿಯಾಗಿರುತ್ತೆ ಸ್ಯಾರಿ. ಇದೊಂದು ಸ್ಯಾರಿ ಆಯಿತು. ಸೊ ನೆಕ್ಸ್ಟ್ ಬಂದು ಸಿಂಪಲ್ ಸ್ಯಾರೀಸ್ ಅಂತ ಹೇಳಿದ್ದಲ್ವ ನಾನು ನಿಮಗೆ. ನೆಕ್ಸ್ಟ್ ಬಂದು ನೋಡಿ, ಇದು
ಫಂಕ್ಷನ್ಗಳಿಗೆ ವೇರ್ ಮಾಡ್ಬೋದು. ಇದು ನಮ್ಮ ಅಣ್ಣ ಕೊಡಿಸಿದ್ದು. ಇದು ಕೂಡ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೆವಿ ಅಂದರೆ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಸ್ಯಾರಿ. ನೋಡಿ, ಇವೆಲ್ಲ ನಾವು ಉಟ್ಕೊಂಡು ಎಷ್ಟು ವರ್ಷಗಳಾಗೋಯ್ತು. ಅದಕ್ಕೆ ನಾನು ಸ್ಯಾರಿ ಮೇಲೆ ಜಾಸ್ತಿ ಇನ್ವೆಸ್ಟೇ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ತುಂಬ ವರ್ಷಗಳಾಗೋಯ್ತು ನಾನು ಸ್ಯಾರಿ ಎಲ್ಲ ಜಾಸ್ತಿ ವೇರ್ ಮಾಡಿ. ಸೊ ಫಂಕ್ಷನಿಗೆ ಮಾತ್ರ ಉಡ್ತೀವಿ ಅಂದರೆ ಫಂಕ್ಷನ್ ಬರೋವರೆಗೂ ಕಾಯಬೇಕು. ಸೊ ಹಾಗಾಗಿ ನಾನೆಲ್ಲ ಡ್ರೆಸ್ ಸ್ಟಿಚ್ ಮಾಡಿಸ್ಬಿಟ್ಟು, ಇದು ಫುಲ್ ಬಾರ್ಡ್ರು ಈ ಥರ ಬರುತ್ತೆ, ಗೋಲ್ಡ್. ಇದು ಸೆರಗು. ಹೇಗಿದೆ? ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ ಫ್ರೆಂಡ್ಸ್? ಸೊ ಇದಾದಮೇಲೆ ನೆಕ್ಸ್ಟು ನಾನಿವಾಗ ತೋರಿಸಿರೋದು ಸಿಂಪಲ್ ಸ್ಯಾರೀಸ್. ಇದ್ರದ್ದು ಬ್ಲೌಸ್ ಇದು. ಸೊ ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೆ ಬ್ಲೌಸು. ಸಿಂಪಲ್ ಅಂದರೆ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಇದು ಕೂಡ ಮದುವೆಗೆ ಮುಂಚೆದು. ಇದು ನೋಡೋಕ್ಕೆ ಒಂಥರ ಜಿಗ ಜಾತ್ರೆ ಥರ ಕಾಣಿಸುತ್ತೆ, ಬಟ್ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಮದುವೆಗೆ ಮುಂಚೆ ತಗೊಂಡಿದ್ದು. ಇದನ್ನು ಇಂಗ್ಲೀಷ್ ಕಲರ್ ಅಂತ ಏನೋ ಕರೀತಾರೆ ಅಂತ ಹೇಳ್ತಾಯಿದ್ರು ಅವಾಗೆಲ್ಲ. ತುಂಬ ಟ್ರೆಂಡ್ ಆಗಿತ್ತು ಇದು. ಆಲ್ಮೋಸ್ಟ್ 12 ಇಯರ್ ಬ್ಯಾಕ್ ಸ್ಯಾರಿ ಇದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಕೆಲವು ಮದುವೆಗೆ ಮುಂಚೆ ನಾನು ಕಲೆಕ್ಷನ್ ಇಟ್ಕೊಂಡಿದ್ದೆಲ್ಲ ಇನ್ನು ಇಟ್ಕೊಂಡಿದ್ದೀನಿ. ಇನ್ನು ಕೆಲವು ಅಮ್ಮನ ಮನೇಲಿ ಸೇರಿಕೊಂಡಿದ್ದೆ, ಕೆಲವು ಅಕ್ಕ ಮನೆ ಸೇರಿಕೊಂಡಿದ್ದೆ. ಸೊ ಇದು ಕೂಡ ತುಂಬ ಇಷ್ಟಪಟ್ಟು ತಗೊಂಡಂಥ ಸ್ಯಾರಿ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ. ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ಸೊ ಇವಾಗ ನಾನು ಇದಿಷ್ಟು ಸಿಂಪಲ್ ಸ್ಯಾರೀಸ್ ಕಲೆಕ್ಷನ್ ಆಯಿತು. ಸೊ ಅದು ಸಿಂಪಲ್ ಸ್ಯಾರೀಸಲ್ಲಿ ಹೇಳಿದ್ನಲ್ಲ, ಒಂದು 5-6 ಸ್ಯಾರೀಸು ಸಿಂಪಲ್ ಸ್ಯಾರೀಸ್, ಒಂದು 5-6 ಸ್ಯಾರೀಸಲ್ಲಿ ಡ್ರೆಸ್ ಸ್ಟಿಚ್ ಮಾಡಿಸಿದ್ದೀನಿ. ಇನ್ನೊಂದು 5-6 ಮೀಡಿಯಮ್ ಗ್ರ್ಯಾಂಡ್ ಆಗಿರುವಂಥ ಸ್ಯಾರೀಸ್ಗಳಲ್ಲಿ ಡ್ರೆಸ್ಗಳು ಕೂಡ ಹೊಲಿಸ್ಕೊಂಡಿದ್ದೀನಿ. ಅದ್ರದ್ದು ನಾನು ಆಗಲೇ ಹೇಳ್ದಂಗೆ ತೋರಿಸ್ತೀನಿ. ಸೊ ಇದೊಂದಿದೆ ಸಿಂಪಲ್, ಇದೊಂದು ಸ್ಯಾರಿ. ಈ ನೋಡೋಕ್ಕೆ ಯಾವ ಚೆನ್ನಾಗಿ ಕಾಣಿಸುತ್ತೆ, ಅದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಲ್ಲ. ಬಟ್ ಯಾವ ನೋಡೋದಕ್ಕೆ ಸಿಂಪಲ್ಲಾಗಿ ಕಾಣಿಸುತ್ತೆ, ಅದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ. ಉಟ್ಕೊಂಡ್ರೆ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ, ಬಟ್ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆರಗು ನೋಡಿ, ತುಂಬ ಲೈಟ್ ವೆಯ್ಟ್ ಇದೆ. ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಇದು ಮದುವೆ ಟೈಮಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಇವಾಗ ನೆಕ್ಸ್ಟು ಇದೊಂದೆರಡು ಬ್ಲೌಸು ಎಲ್ಲದಕ್ಕೂ ಆಗಲಿ ಅಂತ ಪ್ಲೇನ್ ಸ್ಯಾರಿ ಇತ್ತು ನನ್ನ ಹತ್ರ. ಒಂದು ಪ್ಲೇನ್ ಸ್ಯಾರಿ ಇತ್ತು ಬ್ಲೌಸು, ಅದಕ್ಕೆ ಬ್ಲೂ ಕಲರ್ ಪ್ಲೇನು, ಅದಕ್ಕೆ ಬ್ಲೂ ಇದನ್ನು ಕೊಡಿಸ್ಕೊಂಡು ಹಾಗೆ ಜಸ್ಟ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಉಡ್ಸ್ಕೊಂಡಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸೊ ನೆಕ್ಸ್ಟು ಇನ್ನೊಂದು ಪಾರ್ಟ್ 2 ಹಾಕ್ತೀನಿ ಸಿಲ್ಕ್ ಸ್ಯಾರಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ.